ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ ಶ್ರೀ ದಾನಮ್ಮ ದೇವಿಯ ಭಕ್ತೆ. ತಾಯಿ ವರದಾನೇಶ್ವರಿ ನಮಗೂ ನಿಮಗೂ ಆಯುಷ್ಯ, ಆರೋಗ್ಯ, ಸುಖ, ಶಾಂತಿ, ನೆಮ್ಮದಿ, ಹರುಷವನ್ನು ಕೊಟ್ಟು ಕಾಪಾಡಲಿ ಅಂತ ಹೇಳುತ್ತಾ ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೇನೆ. ನೋಡ್ರಿ, ಇವತ್ತು ನಾನು ಈ ರವೆಯಿಂದ ತಿಳಿ ಪಾಯಸನ ಮಾಡ್ತಾಯಿದ್ದೀನಿ. ಅಂದರೆ ಗಟ್ಟಿ ಮಾಡಿದ್ರೆ ಸಜ್ಕರಿ ಇದು. ನಾನು ತಿಳಿಯಾಗಿ ಪಾಯಸ ಮಾಡ್ತಾಯಿದ್ದೀನಿ ನೋಡ್ರಿ. ಅಂದರೆ ರವೆ ಪಾಯಸ ರೀ ಇದು. ನಾವು ಗಟ್ಟಿ ಮಾಡ್ಕೊಂಡ್ರೆ ಅದು ಸಜ್ಕ ಆಗ್ತದೆ ರೀ. ಆದ್ರೆ ನಾನು ದೇವಸ್ಥಾನದಾಗ ಅದು ಮಾಡ್ತಾರಲ್ರಿ, ತಿಳಿಯಾಗಿ ಪಾಯಸ ಮಸ್ತಾಗಿರ್ತದೆ ರೀ. ಆ ಥರ ಪಾಯಸ ಮಾಡ್ತಾಯಿದ್ದೆ ನೋಡ್ರಿ. ಇದು ಇವತ್ತು ರವೆ ಪಾಯಸ ರೀ ಇದು. ಅದಕ್ಕೆ ನಾನು ಕೇಸರಿ ರವಾನ ತೊಗೊಂಡೇನಿ ರೀ. ಅದು ಬೆಲ್ಲ ರೀ, ಸ್ವಲ್ಪ ಕೊಬ್ಬರಿ, ಗೋಡಂಬಿ ರೀ, ಹಾಗೂ ಮನುಕಿ ಹಾಗೂ ಏಲಕ್ಕಿ ತೊಗೊಂಡೇನಿ ರೀ. ಈಗ ಇದನ್ನು ಏಲಕ್ಕಿನೂ ಪುಡಿ ಮಾಡ್ಕೊತಾರೆ. ಮೊದಲು ಬೆಲ್ಲನ ನೀರು ಹಾಕಿ ಕುದಿಯೋಕೆ ಇಡ್ತೀನಿ ನೋಡ್ರಿ. ಈಗ ರವೆ ಪಾಯಸನ ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಂಬರಿ ನೋಡ್ರಿ. ಇದು ಬೋಣಿ ತೊಗೊಂಡೇನಿ ರೀ. ಇದಕ್ಕೆ ಬೆಲ್ಲ ಮಾಡ್ತೀನಿ. ಇದಕ್ಕೆ ನೀರು ಜಾಸ್ತಿ ಹಾಕೋದು ರೀ, ಅಂದ್ರೆ ತಿಳಿಯಾಗಿ ಪಾಯಸ ಮಸ್ತ್ ಆಗ್ತದೆ ರೀ. ಈಗ ಇದನ್ನು ಕುದಿಯೋಕೆ ಇಡ್ತೀನಿ ನೋಡ್ರಿ. ಈಗ ನೋಡ್ರಿ, ಗ್ಯಾಸ್ ಚಾಲು ಮಾಡೀನಿ ರೀ. ಇದನ್ನು ಕುದಿಯೋಕೆ ಇಟ್ಟೇನಿ ನೋಡ್ರಿ. ಈಗ ಅನ್ಕ ಅದು ಬೆಲ್ಲ ಕರ್ಗೋತನ ರೀ. ಇದೊಂದು ಪ್ಲೇಟ್ ಮುಚ್ತಾರೆ. ಆ ಬೆಲ್ಲ ಕರಗನ ನೀರು ಸೋಸ್ಕೋತೀನಿ ನೋಡ್ರಿ. ಅದೆಲ್ಲ ಸ್ವಲ್ಪ ಕೈ ಆಡಿಸ್ತೀನಿ. ನಂಗೆ ಹಿಂಗೆ ತಿರುಗಾಡಿದ್ರೆ ಬೆಲ್ಲ ಲಗು ಕೈ ಕರಗದ್ರಿ. ಇದು ಬೆಲ್ಲ ಕರಗ್ತಂದ್ರೆ ಇದನ್ನೆಲ್ಲ ಸೋಸ್ಕೋತೀನಿ ರೀ ನೀರು. ಅಂದ್ರೆ ಬೆಲ್ಲ ಎಲ್ಲ ಹೊಲಸಿರ್ತದೆ ರೀ. ಅದಕ್ಕೆ ಈ ಥರ ಕರಗಿಸಿ ಸೋಸ್ಕೋತೀನಿ ನೋಡ್ರಿ. ಈಗ ಕರಗಿಲ್ರಿ, ಬೆಲ್ಲ ಕರಗಿಲ್ರಿ. ಈಗ ಬೆಲ್ಲ ಕರಗ್ಯದ್ರಿ. ಈಗ ಇದನ್ನು ಸೋಸ್ತೀನಿ ರೀ. ಇದು ಬೊಗಣಿ ತೊಗೊಂಡು ನೋಡ್ರಿ. ಈ ಬೊಗಣಿಗೆ ಈಗ ಇದನ್ನು ಹಾಕ್ತೇನೆ ನೋಡ್ರಿ. ನೋಡ್ರಿ, ಈ ಥರ ಸಣ್ಣ ಹಳ್ಳು ಅದೆಲ್ಲ ಇರ್ತಾವ್ರಿ. ಹಿಂಗಾಗಿ ಸೋಸ್ಕೊಂಡೇ ಮಾಡ್ಬೇಕ್ರಿ. ಈಗ ಆ ಬೊಗಣಿನ ತೊಳ್ಕೊಂಬರ್ತೀನಿ ರೀ. ಈಗ ನೋಡ್ರಿ, ಆ ಬೊಗಣಿ ತೊಳ್ಕೊಂಬಂದಿನಿ ರೀ. ಇದನ್ನು ಇದಕ್ಕೆ ಹಾಕ್ತೀನಿ ನೋಡ್ರಿ. ಈಗ ಕುದಿಲಿಕ್ಕೆ ಇಡ್ತಾರೆ. ಈಗ ನೋಡ್ರಿ, ಏನು ರವೆ ತೊಗೊಂಡಿಲ್ರಿ, ಇದಕ್ಕೆ ಹಾಕ್ತೀನಿ ರೀ. ಈ ರವಕ್ಕೆ ಒಂದು ಸ್ವಲ್ಪ ತುಪ್ಪ ಹಾಕಿ ಕಲಿಸ್ತೀನಿ ನೋಡ್ರಿ. ಅಂದ್ರೆ ತುಪ್ಪ ಹಾಕಿ ಕಲಿಸಿ ಅದ್ರಾಗ ಹಾಕ್ತೀನಿ ರೀ. ಮಸ್ತ್ ಆಗ್ತದೆ ಪಾಯಸ. ಈಗ ನೋಡ್ರಿ, ತುಪ್ಪ ಹಾಕೋತೀನಿ ರೀ. ಈಗ ಇದನ್ನು ಚೆಂದಾಗಿ ಮಿಕ್ಸ್ ಮಾಡ್ಕೊತೀವಿ. ಈ ಥರ ತುಪ್ಪ ಹಾಕಿ ಕಲಿಸಿ ಮಾಡಿದ್ರೆ ಸಜ್ಜಕ ಅದು ಭಾರಿ ಆಗ್ತದೆ ರೀ. ಪಾಯಸ ಮಸ್ತ್ ಆಗ್ತದೆ ನೋಡ್ರಿ. ಮೆತ್ತಗೆ ಒಂಥರ ಸ್ವಾದ ಚೆಂದ ಆಗ್ತದೆ. ಈಗ ಹಾಕ್ತೀನಿ ನೋಡ್ರಿ. ರವೆ ಹೆಸರು ಬಂದದ್ರಿ ನೀರು. ಅದಕ್ಕೆ ಹಾಕ್ತಿದ್ವಿ. ನೀರು ಹೆಸರು ಬಂದವ್ರಿ, ರವೆ ಹಾಕ್ತಾ ನೋಡ್ರಿ. ಅದಕ್ಕೆ ಚೆಂದ ಮಿಕ್ಸ್ ಮಾಡೀನಿ ರೀ. ಈಗ ನೋಡ್ರಿ, ಕುದಿಯಾಕತ್ತದ್ರ ನೀರು ಹಾಕ್ತೀನಿ ನೋಡ್ರಿ. ರವೆ ಈಗ ರವೆ ಹಾಕ್ತೀನಿ ನೋಡ್ರಿ. ಈಗ ಇದನ್ನು ಚೆಂದಾಗಿ ಕಲಿಸ್ಕೊತೀರಿ. ಇದನ್ನು ಮಸ್ತ್ ಚೆಂದ ಕುದಿಲ್ರಿ. ಅದು ಇದು ಪಾಯಸ ಎಷ್ಟು ಕುದೀತದಲ್ರಿ ಅಷ್ಟು ಟೇಸ್ಟ್ ಆಗ್ತದೆ ನೋಡ್ರಿ. ಇದು ಮಸ್ತ್ ಕುದಿಲ್ರಿ. ಅಲ್ಲಿ ತನಕ ಏಲಕ್ಕಿನ ಪುಡಿ ಮಾಡ್ಕೊಂಬರ್ತೀನಿ ರೀ. ಕೊಬ್ಬರಿನ ಸ್ವಲ್ಪ ಹೆರಸ್ತಾರೆ. ಈಗ ಅನ್ಕ ಕುದಿಲ್ರಿ. ಇದು ಹೆರ್ಚಿ ನೋಡ್ರಿ, ಕೊಬ್ಬರಿ ಹೆರ್ಚೀನಿ ರೀ. ಏಲಕ್ಕಿನೂ ಪುಡಿ ಮಾಡೀನಿ. ಈ ಸದ್ದೇನದ ಇವು ಮನುಕಿ, ಗೋಡಂಬಿನ ಇವೊಂದು ಸ್ವಲ್ಪ ತುಪ್ಪದಾಗ ಹುರಿತೀನಿ ರೀ. ಈಗ ನೋಡ್ರಿ, ಇದನ್ನು ತುಪ್ಪದಾಗ ಹುರ್ಕೊತಾ ಇದ್ದೀನಿ. ಇವು ಹುರಿದಾವ ನೋಡ್ರಿ. ಈಗ ಇವನ್ನ ಒಂದು ಬಟ್ಲಾಗ ತಕ್ಕೋತೀನಿ ನೋಡ್ರಿ. ಈಗ ಪಾಯಸ ನೋಡ್ರಿ ಮಸ್ತ್ ಕುದಿಯಾಕತ್ತದ ನೋಡ್ರಿ. ಮಸ್ತ್ ಆಗ್ಯದ ನೋಡ್ರಿ. ಈ ಥರ ತಿಳಿ ಇರ್ಬೇಕ್ರಿ ಅದು. ಅಂದ್ರೆ ಭಾರಿ ಆಗ್ತದೆ ರವೆ ಪಾಯಸ. ಈಗ ಇದಕ್ಕೆ ಕೊಬ್ಬರಿ, ಅವು ಏಲಕ್ಕಿ, ಸ್ವಲ್ಪ ಜಾಜಿಕಾಯಿ ಜೇಸ್ಕೊಂಡಿದ್ರೆ ಅವೆಲ್ಲ ಹಾಕ್ತೀನಿ ನೋಡ್ರಿ. ಮೊದಲಿಗೆ ಕೊಬ್ಬರಿ ಹಾಕ್ತೀನಿ ನೋಡ್ರಿ.
ಈಗ ಏಲಕ್ಕಿ ಪುಡಿ ಹಾಕ್ತಾರೆ, ಜಾಜಿಕಾಯಿ ಪುಡಿ, ಏಲಕ್ಕಿ ಪುಡಿ. ಈಗ ದ್ರಾಕ್ಷಿ ಗೋಡಂಬಿ ಹುರಿದಿಟ್ಟಿದ್ದರೆ ಅವು ಹಾಕೋತೀನಿ ನೋಡ್ರಿ. ಈಗ ಇದನ್ನು ಚೆಂದಾಗಿ ಕಲಿಸ್ತೇನೆ ರೀ. ಕಲಿಸಿ ಇನ್ನೊಂದು ಸ್ವಲ್ಪ ಕುದಿಸ್ತೇನೆ ರೀ ಅದನ್ನು. ಈಗ ಇದು ಸ್ವಲ್ಪ ಗಟ್ಟಿ ಆಗ್ಲತ್ತದ ರೀ. ಇದಕ್ಕೆ ಇನ್ನೊಂದು ಸ್ವಲ್ಪ ನೀರು ಅನ್ನೋದು ಬೆಚ್ಚಗೆ ಮಾಡಿ ಹಾಕ್ತೀನಿ ನೋಡ್ರಿ. ಇದು ಎಷ್ಟು ತಿಳಿ ಇರ್ತದೆ ಅಷ್ಟು ತಿಳಿ ಇದ್ರೇ ಟೇಸ್ಟ್ ಅದು. ಇನ್ನೊಂದು ಸ್ವಲ್ಪ ನೀರು ಬೆಚ್ಚಗೆ ಮಾಡಿ ಹಾಕ್ತಾರೆ. ಈಗ ನೋಡಿರಿ ಇವಾಗ ನೀರೆಲ್ಲ ಕಾಸ್ಕೊಂಡಿದ್ರಿ ಸ್ವಲ್ಪ ಹಾಕ್ತೀನಿ. ಥಂಡ ನೀರು ಹಾಕ್ಬಾರ್ದ್ರಿ, ನೀರು ಕಾಸಿನೇ ಹಾಕ್ಬೇಕ್ರಿ, ಅಂದ್ರೆ ಪಾಯಸ ಟೇಸ್ಟ್ ಆಗ್ತದ್ರಿ. ಈಗ ಬರೋಬರಿ ಐತಿ ನೋಡ್ರಿ. ಈಗ ಕುದಿಲ್ರಿ ಒಂದು ಸ್ವಲ್ಪ, ಎಷ್ಟು ಕುದಿತದಲ್ರಿ ಅಷ್ಟು ಮಸ್ತ್ ಸ್ವಾದ ಆಗ್ತದ್ರಿ. ಈಗ ಒಂದು ಸ್ವಲ್ಪ ಮುಚ್ಚಿಡ್ತೀವಿ. ಅದು ಕುದಿಲ್ರಿ. ಈಗ ಕುದಿಯಾಕತ್ತದ್ರಿ. ಒಂದು ಸ್ವಲ್ಪ ಉಪ್ಪು ಹಾಕ್ತೀನಿ ನೋಡ್ರಿ. ಸ್ವಲ್ಪ ಉಪ್ಪು ಹಾಕಿದ್ರೆ ಟೇಸ್ಟ್ ಆಗ್ತದ್ರಿ. ಮಿಕ್ಸ್ ಮಾಡ್ತೀನಿ ನೋಡ್ರಿ. ಮಸ್ತ್ ಇದೆ. ಈಗ ಮುಚ್ಚಿಡ್ತಾರೆ. ಚಂದ ಕುದ್ದವ್ರಿ. ಈಗ ಗ್ಯಾಸ್ ಬಂದ್ ಮಾಡ್ತೀನಿ ನೋಡ್ರಿ. ನೋಡ್ರಿ ಎಷ್ಟು ಬರೀ ಆಗಿದ್ರೆ ಪಾಯಸ. ಈಗ ಗ್ಯಾಸ್ ಆಫ್ ಮಾಡ್ತೀನಿ ನೋಡ್ರಿ. ಈಗ ಬೇರೆದೊಂದು ಬೌಲಿಗೆ ಹಾಕೋತಾರೆ. ಸೂಪರಾಗಿ ರೆಡಿ ಆಯ್ತು ನೋಡ್ರಿ ರವೆ ಪಾಯಸ. ಈಗ ಇದನ್ನು ಈ ಬೌಲಿಗೆ ಹಾಕೋತಾರೆ. ಈ ಥರ ತಿಳಿ ಇದ್ರೇ ಮಸ್ತ್ ಆಗ್ತದ್ರಿ ಅದು. ನೋಡ್ರಿ ಈ ಥರ ಎಲ್ಲನೂ ಹಾಕೋತೀನಿ ನೋಡ್ರಿ. ಈಗ ಹಾಕಿ ನೋಡ್ರಿ ಎಲ್ಲನೂ. ನೋಡ್ರಿ ಆ ಥರ ಆಗ್ಯದ ರವೆ ಪಾಯಸ ಅಂತ. ಈ ರವೆ ಪಾಯಸನ ನಿಮಗೆ ಇಷ್ಟ ಆಗ್ಯದ ಅಂತ ಅನ್ಕೋತೀನಿ ರೀ. ಈಗ ಇದಕ್ಕೆ ತುಪ್ಪ ಹಾಕ್ತೀನಿ ನೋಡ್ರಿ. ಈಗ ತುಪ್ಪ ಹಾಕ್ತೀನಿ ನೋಡ್ರಿ. ಈ ಥರ ತುಪ್ಪ ಹಾಕ್ಕೊಂಡು ರವೆ ಪಾಯಸನ ತಿಂದರೆ ಮಸ್ತ್ ಆಗ್ತದೆ ನೋಡ್ರಿ. ನೋಡ್ರಿ ಎಷ್ಟು ಭಾರಿ ಆಗೈತ್ರಿ. ಸೂಪರ್ ಟೇಸ್ಟಿ ರವೆ ಪಾಯಸ ರೀ. ಈ ರವೆ ಪಾಯಸನ ನಿಮಗೆ ಇಷ್ಟ ಆಯ್ತು ಅನ್ಕೊತೀನಿ ರೀ. ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಹಾಗೂ ಸಬ್ಸ್ಕ್ರೈಬ್ ಮಾಡ್ಕೊರಿ. ಹೊಸಬರು ನೋಡೋರೆಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊರಿ. ಹಾಗೂ ಈ ರವೆ ಪಾಯಸದ ಬಗ್ಗೆ ನಿಮ್ಗೆ ಏನು ಅನ್ನಿಸ್ತು ಅಂತ ಕಮೆಂಟಲ್ಲಿ ಬರೋದು ತಿಳಿಸ್ರಿ. ಸೂಪರ್ ರವೆ ಪಾಯಸ. ನಮಸ್ಕಾರ ಎಲ್ಲರಿಗೂ.